ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಇರೋರಿಗೆ ಬಂಪರ್ ಸುದ್ದಿ ಅಂತಾನೆ ಹೇಳ್ಬೋದು. ಹೌದು, ರೇಷನ್ ಕಾರ್ಡ್, ಅದರಲ್ಲೂ BPL ರೇಷನ್ ಕಾರ್ಡ್ ಇತ್ತು ಅಂತಂದರೆ ಅಂಥವ್ರಿಗೆ ಕೇಂದ್ರ ಸರ್ಕಾರದಿಂದ ಇವಾಗ ಏನು ಪ್ರತಿ ತಿಂಗಳು 5-5 kg ಅಕ್ಕಿ ಕೊಡ್ತಿದ್ದಾರೆ, ಅದ್ರ ಜೊತೆ ನಿಮಗೆ 1,000 ಹಣ ಕೂಡ ಕೊಡ್ತಾ ಇದ್ದಾರೆ. ಹೌದು, ಇದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಯಾರೆಲ್ಲ ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಕೂಡ ಮಾಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳ್ದಂಗೆ ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಯೋಜನೆ ಇದು. ಇದ್ರ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿಗಳು ಕೂಡ ನಾನು ನೀಡಿದ್ದೆ. ಈಗ ಒಂದು 2-3 ತಿಂಗಳಿಂದ ಕೇಂದ್ರ ಸರ್ಕಾರದವರು ಕೂಡ ಚಿಂತನೆ ನಡೆಸ್ತಿದ್ದಾರೆ. ಇವಾಗ ರಾಜ್ಯ ಸರ್ಕಾರದವರು ಹೇಗೆ ಗೃಹಲಕ್ಷ್ಮಿ ಯೋಜನೆ ಮೂಲಕ ಪ್ರತಿ ತಿಂಗಳು ಗೃಹಿಣಿಯರಿಗೆ 2,000 ರೂಪಾಯಿ ಕೊಡ್ತಿದ್ದಾರೆ, ಅದೇ ರೀತಿ BPL ರೇಷನ್ ಕಾರ್ಡ್ ಇರೋರಿಗೆ ಕೇಂದ್ರ ಸರ್ಕಾರದಿಂದ 1,000 ಹಣ ಕೊಡಬೇಕು ಅಂತ ಚಿಂತನೆ ನಡೆಸ್ತಿದ್ದಾರೆ ಅಂತ. ಹೌದು, ಯಾರೆಲ್ಲ BPL ರೇಷನ್ ಕಾರ್ಡ್ ಇಟ್ಕೊಂಡಿದ್ದಾರೆ ಅಂದರೆ ಬಡವರಾಗಿರ್ಬೋದು, ಮಧ್ಯಮ ವರ್ಗದವ್ರಿಗಾಗಿರ್ಬೋದು, ಪ್ರತಿ ತಿಂಗಳು ರೇಷನ್ ಅಕ್ಕಿ ಏನು ಕೊಡ್ತಿದ್ದಾರೆ ಅದ್ರ ಜೊತೆ 1,000 ಹಣ ಕೊಡಬೇಕು ಅಂದ್ಬಿಟ್ಟು ನಿರ್ಧಾರ ಮಾಡಿದ್ದಾರೆ. ಬಟ್ ಇದಕ್ಕೆ ಕೆಲವು ಕಂಡೀಷನ್ಸ್ ಕೂಡ ಇದೆ. ಇದರಲ್ಲಿ ನಿಮ್ಮ ರೇಷನ್ ಕಾರ್ಡ್ ಕಂಪಲ್ಸರಿ ಆಗಿ KYC ಆಗಿರಲೇಬೇಕು. ಹೌದು, ನಿಮ್ಮ ರೇಷನ್ ಕಾರ್ಡ್ಗೆ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಆಗಿದ್ರೆ ಮಾತ್ರ ನಿಮಗೆ ಈ ಹಣ ಎಲ್ಲ ಬರುವಂಥದ್ದು. ಇದೊಂದೇ ಅಂತಲ್ಲ, ರಾಜ್ಯ ಸರ್ಕಾರದಿಂದ ಯಾವುದೇ ಯೋಜನೆಗಳಾಗಿರ್ಬೋದು, ಕೇಂದ್ರ ಸರ್ಕಾರದಿಂದ ಬೇರೆ ಯಾವುದೇ ಯೋಜನೆಗಳಾಗಿರ್ಬೋದು, ನೀವು ಇದ್ರ ಲಾಭನ ಪಡ್ಕೋಬೇಕಂದ್ರೆ ರೇಷನ್ ಕಾರ್ಡ್ KYC ಕಂಪಲ್ಸರಿಯಾಗಿ ಮಾಡಿದ್ದಾರೆ. ಏನಿಲ್ಲ, ನಿಮ್ಮ ರೇಷನ್ ಕಾರ್ಡ್ಗೆ ನಿಮ್ಮ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿಸೋದನ್ನೇ KYC ಅನ್ನೋದು. ಇದು ಏಪ್ರಿಲ್ 30ನೇ ತಾರೀಕುವರೆಗೂ ಲಾಸ್ಟ್ ಡೇಟ್ನ ಇಟ್ಟಿದ್ದಾರೆ. ದಯವಿಟ್ಟು ಆದಷ್ಟು ಬೇಗ ಮಾಡಿಸ್ಕೊಳ್ಳಿ. ಯಾಕಂದರೆ ಅತಿ ಶೀಘ್ರದಲ್ಲೇ ಕೇಂದ್ರ ಸರ್ಕಾರದಿಂದ ಕೂಡ ಪ್ರತಿ ತಿಂಗಳು 1,000 ರೂಪಾಯಿ ಕೊಡುವಂತಹ ಯೋಜನೆನ ಶುರು ಮಾಡ್ತಿದ್ದಾರೆ. ಇದಕ್ಕೆ ಸಪ್ರೇಟ್ ಏನಾದರೂ ಅಪ್ಲಿಕೇಶನ್ ಹಾಕಬೇಕಾ ಅಥವಾ ಯಾವ ರೀತಿ ಈ ಯೋಜನೆ ಹಣನ ಖಾತೆಗಳಿಗೆ ಹಾಕ್ತಾರೆ, ಫಲಾನುಭವಿಗಳ ಖಾತೆಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಬಂದಿಲ್ಲ. ಒಟ್ಟಿನಲ್ಲಿ ನೀವು ಎಲ್ಲ ಏನೇನು ಅಪ್ಡೇಟ್ ಹೇಳಿದಾರೋ ಸರ್ಕಾರದವರು ಅದು ಮಾಡಿಸ್ಕೊಂಡ್ರೆ ನಿಮಗೆ ಖಂಡಿತವಾಗ್ಲೂ ಸರ್ಕಾರದಿಂದ ಏನೇ ಯೋಜನೆಗಳು ಕೊಟ್ಟರು ಕೂಡ ನೀವು ಅದರ ಲಾಭನ ಪಡ್ಕೋಬೋದು. ಹಾಗಾಗಿ KYC ಕಂಪಲ್ಸರಿ. ಇದು ರಾಜ್ಯ ಸರ್ಕಾರದಿಂದನೂ ಕೂಡ ಆದೇಶ ಆಗಿರುವಂಥದ್ದು, ಕೇಂದ್ರ ಸರ್ಕಾರದಿಂದ ಕೂಡ ಆದೇಶ ಆಗಿರುವಂಥದ್ದು. ಹಾಗಾಗಿ ದಯವಿಟ್ಟು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ನೀವು ಮಾಡಿಸಿಲ್ಲ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಪೂರ್ತಿ ಕಂಪ್ಲೀಟಾಗಿ ಪರ್ಮನೆಂಟಾಗಿ ಕ್ಯಾನ್ಸಲ್ ಆಗುತ್ತೆ, ಮತ್ತು ನೀವು ಅಪ್ಲೈ ಕೂಡ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ KYC ಮಾಡಿಸಿಲ್ಲ ಅಂದರೆ ಒಂದು ಸತಿ ಚೆಕ್ ಮಾಡಿಸ್ಕೊಳ್ಳಿ. ನಿಮ್ಮದು ಡೌಟ್ ಇದ್ದರೆ ಆಗಿದೆಯಾ ಇಲ್ಲ KYC ಅಂತ. ನಿಮ್ಮ ರೇಷನ್ ಡಿಪೋನಲ್ಲಿ ಈ ತಿಂಗಳು ಹೇಗಿದ್ರು ಅಕ್ಕಿ ತೊಗೊಳಕ್ಕೆ ಹೋಗ್ತಿರಲ್ಲ, ಅವಾಗ KYC ಆಗಿದೆ ಅಂತ ಕೇಳಿದ್ರೆ ಅವ್ರು ಚೆಕ್ ಮಾಡಿ ಹೇಳ್ತಾರೆ. ಮಾಡಿಸಿಲ್ಲ ಅಂದರೆ ನಿಮ್ಮದು ಯಾರ್ದು KYC ಆಗಿರಲ್ಲ, ಎಲ್ರದ್ದು ಕೂಡ ಆಗಿರಬೇಕು. ಮನೆ ಯಜಮಾನಿದು ಒಂದೇ ಅಲ್ಲ, ನಿಮ್ಮ ರೇಷನ್ ಕಾರ್ಡಲ್ಲಿ 3 ಜನದಿತ್ತು ಅಂತಂದರೆ 3 ಜನದ್ದು ಆಗಿರಬೇಕು, 10 ಜನದಿತ್ತು ಅಂದರೆ 10 ಜನದ್ದು ಆಗಿರಬೇಕು. ಅದರಲ್ಲಿ ಒಬ್ರದ್ದಾಗಿಲ್ಲ ಅಂದರೂ ಕೂಡ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಹಾಗೆ ಅದರಿಂದ ಬರುವಂತಹ ಎಲ್ಲ ಯೋಜನೆಗಳ ಹಣ ಕೂಡ ಕ್ಯಾನ್ಸಲ್ ಆಗುತ್ತೆ. ಗೃಹಲಕ್ಷ್ಮಿ ಆಗಿರ್ಬೋದು, ಅಥವಾ ನೀವು ಬೇರೆ ಯಾವುದೋ ಯೋಜನೆಗಳಿಗೆ ಅಪ್ಲೈ ಮಾಡಿ ಅದರಿಂದ ಹಣ ತೊಗೊತಿರ್ತೀರ, ಪಿಂಚಣಿ ಇದಾಗಿರ್ಬೋದು, ಅಥವಾ ಈ ಅನ್ನಭಾಗ್ಯ ಯೋಜನೆದಾಗಿರ್ಬೋದು, ಈ ಎಲ್ಲ ಯೋಜನೆಗಳ ಹಣ ಕೂಡ ಸ್ಟಾಪ್ ಆಗಿಬಿಡುತ್ತೆ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಯಿತು ಅಂದರೆ. ಸೊ ಹಾಗಾಗಿ ಇಂಥ ಅವಕಾಶನ ಮಿಸ್ ಮಾಡ್ಕೋಬೇಡಿ. ಈಗ ಒಂದು 4-5 ತಿಂಗಳಿಂದ ಅವಕಾಶ ಕೊಟ್ಟಿದ್ದಾರೆ. ಮಾರ್ಚ್ 31ನೇ ತಾರೀಕು ಲಾಸ್ಟ್ ಡೇಟ್ ಇತ್ತು, ಈಗ ಏಪ್ರಿಲ್ 30ನೇ ತಾರೀಕುವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸಾಕಷ್ಟು ಜನ ಇನ್ನೂ ಕೂಡ ಮಾಡಿಸ್ಕೊಂಡಿಲ್ಲ ಅಂದ್ಬಿಟ್ಟು ವರದಿ ಬಂದಿರುವಂಥದ್ದು. ಸೊ ಹಾಗಾಗಿ ಮತ್ತು ನೀವು ಯೋಜನೆಗಳ ಲಾಭ ತಗೋಬೇಕಂದ್ರೆ ದಯವಿಟ್ಟು KYCನ ಮಾಡಿಸ್ಕೊಳ್ಳಿ. ಯಾಕಂದರೆ ಮತ್ತೆ ಇವಾಗ ಕೇಂದ್ರ ಸರ್ಕಾರದಿಂದ 1,000 ರೂಪಾಯಿ ಕೊಡುವಂತಹ ಯೋಜನೆ ಅತಿ ಶೀಘ್ರದಲ್ಲೇ ಸ್ಟಾರ್ಟ್ ಮಾಡ್ತಾರೆ. ನೀವು ಅವಾಗ ಮಾಡಿಸ್ಕೊಳಕ್ಕೆ ಹೋದರೆ ಅವಾಗ ಅವಕಾಶ ಮಾಡಿಕೊಡೋದಿಲ್ಲ. ಅವರು ಇವಾಗ ಫ್ರೀಯಾಗಿ ಮಾಡಿಕೊಡ್ತಿದ್ದಾರೆ. ಹಾಗಾಗಿ ಹೋಗಿ ಮಾಡಿಸ್ಕೊಳ್ಳಿ. ಇದಾಗಿತ್ತು ಹೊಸ ಅಪ್ಡೇಟ್. ಇದೇ ರೀತಿ ಸರ್ಕಾರದಿಂದ ಏನೇ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು ಅಂತಂದರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.